ಪತಿಯೇ ನೀ ಮಾಡಿದೆಯಲ್ಲ ಈ ಪರಿಯ ಜೊತೆ ಅಗಲುವರೇನಲ್ಲ ಕ್ಷಿತಿಯೊಳು ನಿನ್ನ ಅಗಲಿ ಜೀವಿಸಲ್ ಎಂದೀ ವ್ಯಥೆಯ ಯಾರೊಡೆಯನಲಿ ಪತಿಯೇ ಅಯ್ಯೋ ಶಿವನೇ 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 ಎಂತಹ ವಾರ್ತೆಯನ್ನು ನಾನು ಕೇಳಿಸಿಕೊಳ್ಳುತ್ತಾ ಇದ್ದೇನೆ. ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಿದ್ದಂತಹ ನನ್ನ ಬಾಲಿಗೆ ಬರಸಿಡಿಲನಗಿದಂತಹ ಅನುಭವವಾಗುತ್ತಾ ಉಂಟಲ್ಲ. ಸ್ವರ್ಗವನ್ನು ಗೆದ್ದಂತಹ ವಿಜಯದ ವಾರ್ತೆಯನ್ನು ನನ್ನನ್ನು ಸಂತೋಷಪಡಿಸುತ್ತಾರೆ ಎಂಬುದಾಗಿ ನಾನು ಭಾವಿಸಿದ್ದರೆ ಈಗ ಕೇಳಿ ಬಂದದ್ದು ಅವರ ಮರಣದ ವಾರ್ತೆ. ದೂತವನ್ನು ಆಡಿದರಲ್ಲ. ಶಿವನೇ ಶಿವನೇ ಸ್ವಾಮಿ, ಈ ಕ್ಷಿತಿಯಲ್ಲಿ ನಿಮ್ಮನ್ನು ಬಿಟ್ಟು ನಾನು ಹೇಗೆ ಬದುಕುವುದಕ್ಕೆ ಸಾಧ್ಯ? ನಾನು ಬದುಕಬೇಕೆ, ನಾನು ಬದುಕಬೇಕೆ, ನಾನು ಸಾಯುತ್ತೇನೆ. ಅದು ಫಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿ ಪರೆಯ ಸಮರ ಸಮರ್ಥರಾಗಿಗ ತರಳ ಮಹಿಷಾಸುರಗೆ ಹೊರಗಳ ಬಿತ್ತರಿಸಿ ಸುಮನ ಸಮರ್ಥವನು ಸದೆ ಬಡಿದು ನಾಕವಗತ್ತಿಯಲ್ಲಿ ವಶ ಕೈವೇನೆನ್ನುತ್ತಾರೆ ಕರೆದಳ ಮಗನ ಏನಾಗಿ ಹೋಯ್ತು ನನ್ನ ಜೀವನದ ಅವಸ್ಥೆ? ಎಲ್ಲ ದೇವತೆಗಳೇ, ಪಾಪಿಗಳೇ, ಏನು ಮಾಡಿಬಿಟ್ಟಿರಿ ನೀವು? ನನ್ನವರು ನನ್ನ ಹಣಗಿಟ್ಟಂತಹ ಸಿಂಧೂರ ಆಡಿಸಿ ಹೋಗುವಂತೆ ಮಾಡಿದಿರಲ್ಲ. ಕೊರಳಿಗೆ ಕಟ್ಟಿದಂತಹ ಮಾಂಗಲ್ಯ ಕಳಚಿ ಹೋಗುವಂತಹ ಪರಿಸ್ಥಿತಿಯನ್ನು ಒದಗಿಸಿಕೊಟ್ಟಿರಲ್ಲ. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಸಂತೋಷ ಬರುತ್ತಿರುವಂತಹ ನಿಮ್ಮ ಮುಖದಲ್ಲಿ ದುಃಖವನ್ನು ನಾನು ತಂದಿಡುತ್ತೇನೆ, ನಾನು ತಂದಿಡುತ್ತೇನೆ. ಹೇಗೆ ಹೇಗೆ ನನ್ನ ಉದರ ಮುಖೇನವಾಗಿ ಹುಟ್ಟಿದಂತಹ ಮಗನಿದ್ದಾನೆ, ಮಹಿಷನಿದ್ದಾನೆ. ಮಗನೇ ಮಹಿಷ, ಮಗಂದ, ಮಗಂದ.
ನನ್ನ ಸುದೀರ್ಘವಾದ ಕೂಗನ ಕೇಳಿಸ ದಕ್ಷಿಣಗಳಿಗೆ ಬಂದಿರುವಂತಹ ವೀರಾವೇಶ ನೀವು ಬರುತ್ತಿರುವ ಓಘ ವೇಗವನ್ನು ಕಂಡಾಗ ಸಂತೋಷವಾದರೂ ಮಡುಗಟ್ಟಿರುವ ದುಃಖ ಅದು ಕಳೆದು ಹೋಗಲಾರದು. ಏನ್ ಮಾಡೋಣ ಹೇಳಿ ಅಮ್ಮ, ನಿಮ್ಮ ತಂದೆ ಅಸಾಧಾರಣ ವೀರರು. ಅವರ ಪರಾಕ್ರಮದ ಕುರಿತಾಗಿ ನಮ್ಮೆಲ್ಲ ದೈತ್ಯ ಕುಲವೇ ಭರವಸೆ ನೀಟ್ಟಿತ್ತು. ಮೊನ್ನೆ ದಿವಸ ಸೇನಾ ಸಮೇತರಾಗಿ ದೇವಲೋಕವನ್ನು ಜಯಿಸಬೇಕೆನ್ನುವ ಉದ್ದೇಶದಿಂದ ನಿನ್ನ ಅಪ್ಪ ದೇವಗದ್ದುಗೆಯ ಮೇಲೆ ಆಕ್ರಮಣವನ್ನು ಮಾಡಿದ್ದು. ಹೋದಂತ ನಿನ್ನಪ್ಪ ದೇವ ಸೇನೆಯನ್ನು ದೇವೇಂದ್ರನನ್ನು ಸದೆಬಡಿದು ಯಾಕಮ್ಮ ಇಷ್ಟು ಸಂತೋಷದ ವಿಚಾರವನ್ನ ಯಾಕೆ ಏನ್ ಮಾಡೋಣ ಹೇಳಿ? ಆ ಸಂತೋಷವನ್ನು ಬಹಳ ಕಾಲ ಅನುಭವಿಸುವಂತಹ ಯೋಗ ಭಾಗ್ಯ ನಮ್ಮ ಪಾಲಿಗೆ ಇಲ್ಲ ಅಂತಾಯ್ತು. ನಮ್ಮವರು ದೇವಗದ್ದುಗೆಯನ್ನು ವಶಪಡಿಸಿಕೊಂಡು ದೇವೇಂದ್ರನಂತೆ ಮೆರೆಯುತ್ತಿರುವ ಸಂದರ್ಭಕ್ಕೆ ಮಗನೇ ಹಿಂದಿನಿಂದ ಬಂದಂತಹ ಯಕ್ಷನಪ್ಪ ಎಂಬ ಕಿಲ್ಲಕ ನಿನ್ನ ತಂದೆಯನ್ನು ಕೊಂದು ಮುಗಿಸಿದ. ಯಾವೊಬ್ಬ ಕ್ಷುಲ್ಲಕ ಯಕ್ಷನಂತೆ ಮೂರು ವರ್ಷದ ಒಡೆಯ ಕಳ್ಳನ ಬಂದರು ಎದುರುವ ಮಗನಲ್ಲ ಅವರ ಸಂಹಾರ ಮಾಡಿ ಬರ್ತಾರೆ. ನಿನ್ನ ಮಾತುಗಳನ್ನು ಕೇಳುವಂತಹ ಕಾಲದಲ್ಲಿ ಆತ್ಮಾನಂದವಾಗುತ್ತಾ ಇದೆ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನಾಲಿಸುವಂತಹ ಈ ಕಾಲದಲ್ಲಿ ನನ್ನ ಕಣ್ಣುಗಳಿಂದ ಕಣ್ಪನಿಗಳು ಜಾರುವುದಕ್ಕೆ ಸಾಧ್ಯ ಉಂಟೋ ಮಗನೇ? ಖಂಡಿತವಾಗಿ ಇಲ್ಲ. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತನುಡಿ. ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪ ಹಪ್ಪಿಸುತ್ತಲೇ ಇದ್ದಾರೆ ಸುರಾರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನ ಹೋಗಿ ಸೇರಿಕೋ ಕಂದ. ಕಂದ, ಕಾನನವನ್ನ ಸೇರಿಕೊಂಡು ಅದರ ಕುರಿತಾಗಿ ತಪಸ್ಸನ್ನಾಚರಿಸಿ ಬಂದಂತಹ ಜನಲ್ಲಿ ಬೇಕು ಬೇಕಾದಂತಹ ವರವನ್ನ ಕೇಳಿ ಪಡೆದುಕೊಂಡು ಬರಬೇಕು. ಹೋಗುತ್ತೀಯ ಕಂದ? ಮಗನೇ, ಕಾನನವನ್ನ ಸೇರಿಕೊಳ್ಳುವಂತಹ ಕಾಲದಲ್ಲಿ ನಿನ್ನ ಈ ದೇಹ ರಕ್ಷಣೆಗೊಂದು ಆಯುಧದ ಅವಶ್ಯಕತೆ ಇದೆ. ಅದನ್ನ ಈ ಮಾತೆ ಕೊಡ್ತೇನೆ ಕಂದ. ಇದು ನಿನ್ನ ತಂದೆಯ ಪಟ್ಟದ ಕಂದ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ನಿನಗಿದೆ. ತೆಗೆದುಕೋ ಮಗನೇ.
ಶುಭವಾಗಲಿ ಅಂತ ಹೋಗಿ ಬಾ. ಇರುವಂತಹ ಸ್ಥಳ ನಾಕಾಧಿಪತಿ ಯಾರು ಅಂತ ಅನಿಸಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳೆಂದು ಹಾಗಂದುಕೊಳ್ಳಬಹುದು. ಹೊರಟು ನಿಂತಹ ಕಾರ್ಯ ಅನೇಕವಿದೆ. ಅಚ್ಚರಿ ಹೇಳ್ತೇನೆ. ಎಂತಹ ಅಶುಭ ವಾರ್ತೆಯನ್ನು ಕೇಳ್ತಾ ಇದ್ದೇನೆ. ದುರ್ನಂಥ ಮಹಿಷಾಕ ಅಪಾರ ದಾನವಗಳನ್ನಿಂದಲೇ ಸ್ವರ್ಗಕ್ಕೆ ಅಭಿಷೇಕವನ್ನು ಮಾಡಿದರೆ ಸ್ವರ್ಗದ ಅಂತ ಔಚಿತ್ಯವನ್ನು ಅವನತ್ಯವನ್ನು ಆದರ್ಶತೆಯನ್ನು ಗಣಿಸುವುದಕ್ಕಾಗದಂತಹ ದುಷ್ಟ ಶಕ್ತಿಯನ್ನು ಗಮನಗೊಳಿಸುವರೇ ನಮ್ಮಲ್ಲಿದ್ದ ವೀರ ಪ್ರವೃತ್ತಿಗಳು ಅಗ್ನಿ ವರುಣವಾಯು ಕುಬೇರಾದಿಗಳು ಬರಲಿ ಈ ಕಡೆ. ಶಂಕದುರ್ಗಾದಿ ಗಣನದಿಂದಲೇ ನನ್ನೇ ಸ್ವರ್ಗಕ್ಕೆ ಅಭಿಯೋಗವನ್ನು ಮಾಡಿದ್ದಾನೆ. ಸ್ವರ್ಗದಂತಹ ಹಿರಿಮೆಯನ್ನು ಔಚಿತ್ಯವನ್ನು ಸಂಸ್ಕಾರವನ್ನು ಯುಕ್ತವಾದಂತಹ ಪಥದಲ್ಲಿ ನೆಲೆ ನಿಲ್ಲಿಸುವರೆ ಆತನ ವಿಕ್ರಮಿಗಳಂತಹ ನಿಮ್ಮನ್ನು ಕರೆಸಿಕೊಂಡಿದ್ದೇನೆ. ನಿಮ್ಮದಂತಹ ತುಮಕೆ ತರಳ ಭುಜ ಸಿರಿಯಲಾಗುವಲ್ಲಿ ದುಷ್ಟ ಶಕ್ತಿಯನ್ನು ದಮನಗೊಳಿಸಿ ಸ್ವರ್ಗದಂತಹ ಹಿರಿಮೆಯನ್ನು ಕಾಪಿಡುವಲ್ಲಿ ಕೈದುಗಳನ್ನು ಧಾರಣೆ ಮಾಡಿ ಚತುರಂಗ ಸೇನಾವಾಹಿನಿ ಎಂದರೆ ರಣಧಾರಣೆಗೆ
ನಾನಿಲ್ಲ. ಐರಾವತ ಮನೆ ಸರಿ. ವಜ್ರಾಯುಧವನ್ನೇ ಬಿಡು ಸಮರಕ್ಕಾಗಿ ಮುಂದಾದವ ನೀನು. ನಿನ್ನವರ ಸೋಲನ್ನು ಬಯಸಿರು ಕೂಡ ತನ್ನದಾದಂತಹ ಪರಾಕ್ರಮವನ್ನೇ ಪರಿಸರ ಬದ್ಧ ನಿರ್ಧಾರಕ್ಕೆ ಬಂದವ. ಎದುರಾಳಿ ನಿಂತವ ಯಾರಂತ ಯೋಚನೆ ಮಾಡ. ಮಾಳಿನಿಯ ಕುಮಾರ ವೈಶ್ಯದಾನವ ಹೌದೇ ಬಂದ ಉದ್ದೇಶವನ್ನೇ ಪಿತರನ್ನೇ ಮೋಸದಿಂದಗೊಳಿಸಿದೆ. ಈ ಸೇನನ್ನು ತೀರಿಸಲು ರಾತ್ರತ್ತ ಪ್ರಯಾಣ ಬೆಳೆಸಿದ್ದೇನೆ. ಅಧಿಕಾರವನ್ನು ಬಿಟ್ಟುಕೊಟ್ಟು ಶರಣಾದ್ರೆ ನಿಮ್ಮನ್ನೆಲ್ಲ ಬದುಕುವುದಕ್ಕೆ ಬಿಟ್ಟೇನು. ಇಲ್ಲದಿದ್ರೆ ನಿಮ್ಮ ವ್ಯಕ್ತಿ ಮಾತ್ರವೇ ಈ ಅಧ್ಯಕ್ಷ ಪೀಠವನ್ನು ಆರೋಹಿಸುವುದಕ್ಕೆ ಸಾಧ್ಯ. ಕೇವಲ ತಾಮಸಿ ವೃತ್ತಿ ರಕ್ಕಸಿರು ಸಾಧ್ಯವೇ? ಆದ್ದರಿಂದಲೇ ಎಚ್ಚರಿಸ್ತೇನೆ, ಬಂದ ದಾರಿಯನ್ನೇ ಪಥಿಕರಿಸಿ ಹಿಂದೆ ಸರಿದೆ ಅಂತಾದ್ರೆ ಸಿಂಹಾಭಿಮಾನಿಗಳ ಆ ಸಮ್ಮುಖದಲ್ಲಿ ಸುಖವಾಗಿ ಬಾಳಬಹುದು. ಇಲ್ಲ ಅಂತಾದ್ರೆ ನನ್ನ ಖರ್ಚಿನಲ್ಲಿ ಕಳಿಸ್ತೇನೆ. ನನ್ನಲ್ಲಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗೆ ಚಾರು ದಿಕ್ಪಾಲಕರ ಒಂದಾಗುತ್ತಲಿ ನಾರಿಯ ಕೃತಿ ತಿಳಿದು ಹೊರಗಿಡಿಯುವುದು ಜೀವನ ತಾನು ತಿಳಿಸಿದರು. ಕಾಣುವ ಸುಯೋಗ ಉಂಟು, ಸಂತೋಷವನ್ನು ಅನುಭವಿಸುವುದಕ್ಕಾಗುತ್ತಿಲ್ಲ. ಏನಾಯಿತು? ದಿತಿ ಪೌತ್ರನು ಮಾಲಿನಿ ಸಂಜಾತರಾದಂತಹ ಮಹಿಷದಾನ ವಿಧಾತನಿಂದಲೇ ವರವನ್ನು ಪಡೆದು ದಿವಭೂಮಿಯನ್ನು ಸೇರಿದ. ಸಮರ ಮುಖೇನ ಇಂದ್ರಾದಿ ಸುಮನಸನ್ನು ಜಯಿಸಿದ. ಮೂರು ಮೂರ್ತಿಗಳಾದ ನಾವು ಮಾಡುವ ಉದ್ಯುಗಕ್ಕೆ ತೊಡಕಾಗಿ ನಿಂತಿದ್ದಾನೆ. ಅಧರ್ಮಿಯಾದ ಕಳಮಹಿಷನ ವಧಿಸಿ ಧರ್ಮ ಉದ್ಧರಿಸ ಮಹಿಷನು ಪಾದಿಯೇ
ನೀವ್ಯಾರು ಭಯಪಡಬೇಡಿ. ಲೋಕಕಂಠಕನಾದ ಮಹಿಷನನ್ನು ಬಂಧಿಸಿ ನಿಮ್ಮನ್ನೆಲ್ಲ ಸಲಹುತ್ತೇನೆ. ಧೈರ್ಯ ತಾಳಿ. ಶಂಕದುರ್ಗಾದಿಗಳ ಪ್ರೀತಿಯೇ ದುರ್ಗಾದಿಗಳನ್ನು ನಿಗ್ರಹಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ನಿರ್ಭೀತರಾಗಿ. ಈ ರೀತಿ ಪುಗ್ಗನೆ ಕಾರಣವೇನು? ಗಂಡು ಒಬ್ಬನ ರಕ್ತ ಮಳೆ ಸಂಪರ್ಕ ಸಂಚಾರ ಹೇಳುತ್ತಾ ತರಣಿಯ ಸಮರಕ್ಕೆ ಯಾರೇ ಬರಲಿ ಸಮರಕ್ಕೆ
ನದಿ ದುರಗೆ ಬಂದ ಗುಡ್ಡದೇ ಯಾರು ತಡೆಯುವರು? ಒಂದು ಹೆಜ್ಜೆ ಮುಂದಕ್ಕೆ ಕಾಲು ಕೊಡಿದರು. ನಿನ್ನ ಕೈಗಳನ್ನೇ ಕತ್ತರಿಸಿ ಮುದ್ದರಿಸಿ ಹಾ ಕೈಗಳನ್ನು ತುಂಡರಿಸಿ ನಾಲಿಗೆಯನ್ನೇ ಸೀಳಿ ಏನಕ್ಕೆ ಕಿತ್ತಿಸಿರೋ ಒಂದನ್ನು ಕಿತ್ತು ತೆಗೆದರು. ಮುಂಡ ಮುಂಡವನ್ನೇ ಚೆಂಡಾಡಿ ಏನು ವಿಚಿತ್ರ, ಹಾ ಪ್ರಪಂಚ ಪೂರ್ವ ಸುತ್ತಲೂ ಕೂಡ ಹ್ಮ್. ಎಲ್ಲ ತರಾಯಿಯನ್ನು ಕಂಡದ್ದೇ ಅಲ್ಲ. ಓಹೋ ವಿಧಾತರ ಶಿಕ್ಷೆ ಹಾ ವಿಚಿತ್ರ ಕರುಣೆ ಹ್ಮ್. ಅಷ್ಟು ವಿಚಾರ ಹಾ ಹೆಸರು ನೀರು ಬಂದೆ ನಿಜ ನಿಜ ಕೊಂದೆ ನಾನೇ ಕೊಂದವಳು ಯಾಕೆ ಕೊಂದೆ ಹಾ ಬೇರೆ ದ್ವೇಷ ಹಾ ಸುರರ ಬೀಟ ತಿಳಿದರು ನಿಲ್ಲಲ್ಲಿ ಒಂದು ಹೆಜ್ಜೆ ಮುಂದೆ ಸರಿಯಾದರೆ ಜಾಗ್ರತೆ ಬಿರಿಯಿಂದ ಮರವನ್ನು ಬಡಿದೆಯೋ ಗೋ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ ಋಷಿಮುನಿಗಳನ್ನು ಪೀಡಿಸಿದೆಯೋ ಸ್ವರ್ಗಕ್ಕೆ ದಾಳಿ ಮಾಡಿದೆ ಕೆಟ್ಟವನೇ ಇದು ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಭಿಕೋಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕೊಪ್ಪಿ ಶರಣಾಗು. ಮಾನ್ ಮರೆತು ಮುಂದೆ ಬಂದೆ ಎಂದಾದರೆ ಹೊರಗೆ ಯಾಕೆ ಸುರರು ನುಡಿಯನ್ನಾಲಿಸಿ ಬಂದೆ. ನಿಜ ನಿಜ ಅವರ ಮಾತು ಬಿಡಿ, ಏನದು ನನ್ನವರ ಮಾತು ಕೇಳು. ಹಾ ಬೇರೆದಂತ ಶಿವನ ಕಾಲು ಕಾಯಿಸಿ ಕಳುಹಿಸಿ ಆಯುಧವನ್ನು ಕೆಳಗಿರಿಸಿ ಕೆಳಗಿರಿಸಿ ಮೂರು ಜಗತ್ತಿ ಬೆರವ ಈ ವಯಸ್ಸು ಹಾ ನಿಮ್ಮಂತರು ಹೇಳಿದಾಗ ನನ್ನ ವಾಮನಿಗೆ ಪರಿಗಿಡುವ ನುಡಿಯಲ್ಲಿ
ನಲಿದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಾದನುತೆ ಜಯ ಜಯ ಹೇ ಮಗಿಷಾಸುರಾರ್ದಿನಿ ರತಿನೆ ಕಪರ್ದಿನಿ ಶೈಲಸುತೆ